ಬಂದೆ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ. ಅವ್ರ ಜೊತೆಲಿ ನನಗೂ ಬಿಚ್ಚೋದು ಕಟ್ಟೋದು ಕೆಲಸ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಗೈಸ್ ಇವತ್ತು ಕೂಡ ಲೈಟ್ ಕಂಬೆಲ್ಲ ಎತ್ತಾ ಇದ್ದಾರೆ ಬಿಚ್ಚಿ, ಅದಕ್ಕೆ ಹೋಗ್ಬೇಕು. ಬನ್ನಿ ಗೈಸ್ ಹೋಗೋಣ. ಗೈಸ್ ಬಂದೆ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ. ಅವ್ರ ಜೊತೆಲಿ ನನಗೂ ಬಿಚ್ಚೋದು ಕಟ್ಟೋದು ಕೆಲಸ. KIB ಅವ್ರ ಕೆಲಸ ಎಲ್ಲ ಮುಗೀತು. ಇದೇ ತಾನೇ ಬಂದೆ ಊಟ ಮಾಡೋಣ ಅಂತ. ಇವತ್ತು ಮುಗೀತು ಗೈಸ್ ಎಲ್ಲ ಕೆಲಸ. ಸದ್ಯಕ್ಕೆ ಮುಗಿಸೋದಲ್ಲ. ಮದುವೆ ಟೈಮಲ್ಲಿ ಎಲ್ಲಿ ಇನ್ನೊಂದು ವಾರ ಓದ್ಬಿಟ್ಟರು ನನಗೆ ಅಂತ ಹೆದ್ರಕತ್ತಾ ಇದ್ದೀವಿ ನನ್ನ ಮಮ್ಮಿ. ಇನ್ನೊಂದು ವಾರ ಎಲ್ಲಿ ಓದ್ಬಿಟ್ಟರು ಅಂತ ಹೆದ್ರಕತ್ತಾ ಇದ್ದೀನಿ ನಾನು. ಸದ್ಯಕ್ಕೆ ಮುಗೀತು ಕೆಲಸ. ಗೈಸ್ ಇಲ್ಲೊಂದು ಟಿ ವಿ ಪ್ರಾಬ್ಲಮ್ ಇತ್ತು, ಡಬಲ್ ಟ್ಯಾಪ್ ಆನ್ ಆಗಿಬಿಟ್ಟಿದೆ. ಅದನ್ನು ಆಫ್ ಮಾಡೋಣ ಅಂತ ಬಂದೆ. ಗೈಸ್ ಇಲ್ಲಿ ಮುಳ್ಳಳಿಸ್ನೇನು ಏನು ಗಮ್ ಅಂತದೆ. ಬೆಳಗ್ಗೆ ಬಂದು ಕಿತ್ಕೊತೀನಿ ಗೈಸ್. ಇದ್ರೇನು ಏನೋ ನೋಡಬೇಕು ಇಲ್ಲಿ ಗೈಸ್. ಕಾಯಿ ಅಲ್ಲಿ ಹತ್ಬೇಕಲ್ಲ, ಈಗ ಆಗೋಲ್ಲ ಬಿಡಮ್ಮ. ನಾಳೆ ಭೀಮ್ ನಮಾಸ ನಾಳೆ ಬರೋಲ್ಲ ಕಣ. ನಾಳೆ ಬರಲ್ಲ ಗೈಸ್, ನಾಳೆ ಬಂದು ಕಿತ್ಕೊತೀನಿ ನೋಡಮ್ಮ. ಸಿದ್ದಮ್ಮಂಗೆ ಕಾಸು ಕೊಡ್ಬೇಕು ಇದಕ್ಕೆ. ಸರಿ ಸಿದ್ದಮ್ಮ ಆಯ್ತು ಬರ್ತದೆ ನೋಡಿ. ಈಗ ಅವ್ರಿಗೆ ಗೊತ್ತಿಲ್ಲದೆ ಇರೋದಕ್ಕೆ ಪಾಪ ಟಿ ವಿ ಏನು ಆಗೋಯ್ತದೆ ಅನ್ಕೊಂಡು ಎದ್ರಕ್ಕೆ ಹೋಗ್ತಿದ್ರು. ಕಲೆಕ್ಷನ್ ಎಲ್ಲ ಮುಗಿಸ್ಕೊಂಡೆ. ಬಂದ ತಕ್ಷಣ ನಮ್ಮ ಮಮ್ಮಿ ಇವತ್ತು ಬೇಗ ಊಟಕ್ಕೆ ಹಾಕೊಟ್ಟೈತೆ. ಇವತ್ತು ನಮ್ಮ ಮಮ್ಮಿ ಬೇಗ ಊಟಕ್ಕೆ ಹಾಕೊಟ್ಟೈತೆ ಗೈಸ್. ಬಂದ ತಕ್ಷಣನೇ ಜಾಸ್ತಿ ಕೆಲಸ ಮಾಡೋನೆ ಮಗ ಅಂತ. ಹಲೋ ಮಮ್ಮಿ. ಗೈಸ್ ಸ್ವಲ್ಪ ಕೇಬಲ್ ವರ್ಕ್ ಐತೆ, ಇದೆಲ್ಲ ಮುಗಿಸ್ಬೇಕು. ಡೈಲಿ ನಂದು ಇದೊಂದು ಹೋಮ್ ವರ್ಕ್ ನನಗೆ. ಅಲ್ಲ ಮಮ್ಮಿ, ಯಾರ್ಯಾರ್ದು ರೀಚಾರ್ಜ್ ಆಯಿತು, ಪೇಮೆಂಟ್ ಯಾವ ಬಂದು ಎಲ್ಲನೂ ಬರ್ಕೋಬೇಕಲ್ಲ ಗೈಸ್. ಅದಕ್ಕೆ ಎಲ್ಲನೂ ಬರ್ಕೊತಾ ಇದ್ದೀನಿ. ನಾಳೆ ಮಂಜಣ್ಣವ್ರ ಮನೆ ಹತ್ರ ದೇವಸ್ಥಾನದ ಪೂಜೆ ಐತೆ, ಅಲ್ಲಿಗೆ ಹೋಗ್ಬೇಕು. ಕರಿಯಪ್ಪನ ಜಾತ್ರೆ ನನಗೆ ಭೀಮ್ ಅಮಾವಾಸ್ಯೆಯಲ್ಲಿ ಬನ್ನೂರಲ್ಲಿ ಕರಿಯಪ್ಪನ ದೇವಸ್ಥಾನದ ಹತ್ರ ಜಾತ್ರೆ ಮಾಡ್ತಾರೆ, ಅಲ್ಲಿಗೂ ಹೋಗ್ಬೇಕು. ಅಲ್ಲ ಮಮ್ಮಿ, ಹೊಸ ಮದುವೆ ಗಂಡು ಹೆಣ್ಣು ನಮ್ಮ ಕಡೆ ಎಲ್ಲ ಭೀಮ್ನ ಅಮಾವಾಸ್ಯೆ ಕರಿಯಪ್ಪನ ಜಾತ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ. ಕರಿಯಪ್ಪ ನಿಂಗೆ ಗೊತ್ತಿಲ್ಲ ಅದು? ಕರಿಯಪ್ಪನ ದೇವಸ್ಥಾನಕ್ಕೆ ಹೋಗ್ತಾರೆ. ನಿಂಗೆ ಗೊತ್ತಿಲ್ವಮ್ಮ? ಪಾಪ ಕರ್ಕೋಗಿತ್ತು ಮದುವೆ ಆದ ಅಷ್ಟರಲ್ಲಿ ಅಂತ ಹೇಳಿದಿಲ್ಲ ಮಮ್ಮಿ. ಮರ್ತ್ಕೊಬಿಟ್ಟಿದ್ದೀನಿ ನಿನಗೆ. ಕೊಡಗಳಿ ಜಾತ್ರೆಗೆ ಹೋಗ್ತೀವಿ, ಅದು ತೇರಿಗೆ ಹಣ್ಣು ಜನ ಸಿಕ್ಕ ಹೊಸ ಮದುವೆ ಗಂಡಿ ಹೆಣ್ಣು ಮದುವೆ ಆದ ಅಷ್ಟರಲ್ಲಿ ಗೈಸ್. ನಮ್ಮ ಕಡೆ ಎಲ್ಲ ಮದುವೆ ಗಂಡಿ ಹೆಣ್ಣು ತೇರಿಗೆ ಹಣ್ಣು ಜನ ಎಸಿಬೇಕು ಅಂದ್ಬಿಟ್ಟು ಹೋಯ್ತಾರೆ ಕೊಡಗಡೆಗೆ. ಯಾವ ತೇರಾದ್ರೂ ಪರವಾಗಿಲ್ಲ, ಫಸ್ಟು ಆ ವರ್ಷ ಯಾವ ತೇರು ನಡೀತಾ ಆ ತೇರಿಗೆ ಹಣ್ಣು ಜನ ಎಸಿಸ್ತಾರೆ. ನಮ್ಮ ಕಡೆ ಹಣ್ಣು ಜನ ಎಸಿಸ್ತಾರೆ. ಮತ್ತು ಇನ್ನೂ ಏನೋ ಮಾಡ್ತಾರೆ ಮಮತತ್ತೆ, ಇನ್ನೊಂದು ಏನೋ ಮಾಡಿಸ್ತು ದರ್ಶನ ಕೇಳಿ. ಹೊಸ್ದಾಗಿ ಮದುವೆ ಆದಾಗ ಮಾಡಬೇಕು ಅಂತ ಅಂದ್ಬಿಟ್ಟು. ನನಗೂ ಅವಾಗಲೇ ಅವನ ಮದುವೆಲೆ ನನಗೂ ಗೊತ್ತಾದದ್ದು ಇವೆಲ್ಲ ಮಾಡಬೇಕು, ಇವೆಲ್ಲ ಸಂಪ್ರದಾಯಗಳವೆ ಅಂತ ನನಗೂ ಗೊತ್ತಿರಲಿಲ್ಲ. ತೇರಿಲ್ಲ ಮಾಮೂಲಿ ಜಾತ್ರೆ ನೋಡಿ ಒಂಥರ ಖುಷಿ. ಒಂದಿನದ ಜಾತ್ರೆ, 9 ದಿನ ಜಾತ್ರೆ. 9 ದಿನ ಅಲ್ಲ, ಅಲ್ಲಿ ಪೂರ್ತಿ ಕಾರ್ತಿಕೆ ಆಗುತ್ತೆ ಗೊತ್ತಿದ್ದಂಗೆ 9 ದಿನ. ಕಾರ್ತಿಕೆ ಮೊದಲನೇ ಕಾರ್ತಿಕೆಯಿಂದನೂ ಸ್ಟಾರ್ಟ್ ಆಯ್ತದೆ ಅಲ್ಲಿ ಜಾತ್ರೆ. 9 ದಿನ ಜಾತ್ರೆ ಅಲ್ಲಿ. ನಾನು ಗೈಸ್ ಏನಾದರೂ ನಮಗೆ ಜಾತ್ರೆ ಸ್ಟಾರ್ಟ್ ಆಯ್ತು ಅಂದ್ರೆ, ಈಗ ದೊಡ್ಡವನಾದ್ಮೇಲೆ ನಾವು ಗಾಡಿ ತಕ್ಕ ಹುಡುಗರುಗಳೆಲ್ಲ ಸಂಜೆ ಮೇಲೆ ಇಷ್ಟೊತ್ತಲ್ಲಿ ಜಾತ್ರೆ ಒಳಗೆ ಸುತ್ತ ಕೊಟ್ಟೈತಿದ್ವಿ. ಆವಾಗ ಹೋಯ್ತೀನಿಲ್ಲ ಮಮ್ಮಿ, ಆವಾಗ ಬೆಳಿಗ್ಗೆ ಹೊತ್ತು ಹೋಯ್ತಿದ್ವಿ, ನೈಟ್ ಹೊತ್ತು ಹೋಯ್ತಿದ್ವಿ ನಾವು. ಗಾಡೀಲಿ ನೈಟ್ ಹೊತ್ತಾನೆ ಹೋಯ್ತಿದ್ದು, ಸ್ಕೂಟ್ರಲ್ಲಿ ನಂಜನ ಗಾಡಿದೆ ಗೈಸ್ ಹೋಯ್ತಿದ್ದು ನಾವು. ಹಂಗೆ
ಅವಾಗ ಬನ್ನೂರಲ್ಲಿ ಪೆಟ್ರೋಲ್ ಬಂಕ್ ಕೆಲ್ಸಕ್ಕೆ ಹೋಯ್ತಿದ್ನಲ್ಲ, ಅವಾಗ ಹಂಗೆ ಹೊಟ್ಟೋಗು ಇತ್ತಾಗ ಬರ್ತೀನಿ ನಮ್ಮ ಮಮ್ಮಿ ಮಗನೇ ಎಲ್ಲಿದೆ ಇನ್ನೂ ಬರ್ನಿಲ್ಲ ಅಂತ. ನಮ್ಮ ಅಪ್ಪ ಅಂತೂ ಜೀವನದಲ್ಲೂ ಫೋನ್ ಮಾಡ್ತೀನಿಲ್ಲ. ನಮ್ಮ ಮಮ್ಮಿಗೆ ನಾನು ಬರ್ನಿಲ್ಲ ಅಂದರೆ ಜೀವ ಪಿಲ 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 ಅನ್ನೋದು. ಗೊತ್ತಾಯ್ತಿರ್ಲಿಲ್ಲ ನಿಂಗೆ. ಸುಮ್ಮನೆ ಒಟ್ಟಲ್ಲಿ ಫ್ರೆಂಡ್ಸ್ ಹತ್ರ ಇರ್ತೀನಿ ಅದು 12 ಗಂಟೆ ಆದ್ರೂ ಸರಿ 1 ಗಂಟೆ ಆದ್ರೂ ಸರಿ ಹಂಗೆ ನಿಂಗೆ ಲೆಕ್ಕಾಚಾರ. ಅವಾಗ ಹಂಗೆ ಹೋಯ್ತಿದೆ ಗೈಸ್. ಈಗ ಹೋಯ್ತೀನಿ ಕೇಳಿ, ಹೋಯ್ತೀನಿ ಮಮ್ಮಿ. ಈಗ ಹೋದ್ರೆ ಕಟ್ಟಲ್ ಕರಿತೀನಿ. ನೀನು ರೇಗಾಡು ಅಂತ ಹೇಳಲಿಲ್ಲ ನಾನು, ಈಗ ಓದೋಣ ಅಂತ ಮಾತ್ರ ಕೇಳದ್ದು ನಾನು. ಹಾಂ ಬಿಟ್ರು ಆಯ್ತಾರಾಗಣ ಹಂಗಾದ್ರೆ ಗೈಸ್. ಈಗ ನಮ್ಮ ಹುಡುಗರುಗಳೆಲ್ಲ ಮುತ್ತತ್ತಿಗೆ ಹೋಗಿದ್ರು, ಹೋಗೋನಿ ನಾನು. ಅದೇ ಮದುವೆ ಹತ್ರ ಬಂದದೆ ಮಮ್ಮಿ ಬೈತಿದೆ ಅಂತ ಓದಿಲ್ಲ. ಮತ್ತೆ ನಮ್ಮ ಫ್ರೆಂಡ್ಸ್ಗಳು ರೆಸಾರ್ಟ್ಗೆ ಹೋಗಿದ್ರು, ಅಲ್ಲಿಗೂ ಹೋಗ್ಲಿಲ್ಲ. ಅದೇ ಆ ಮಮ್ಮಿ ಬೈತಿದೆ ಅಮ್ಮ ಬೈತಿದೆ ನೀನು ಒಂದಕ್ಕೆ ಏನಾರು ಒಂದೊಂದು ಇದು ಉತ್ತರ ನಿನ್ನ ಹತ್ರ ರೆಡಿಯಾಗಿರ್ತವೆಲ್ಲ ಮಮ್ಮಿ. ರಾಮ ಬಾಣ, ಅರ್ಜುನನ ಬತ್ತಲಕಲ್ಲಿ ಬಾಣಗಳು ಖಾಲಿ ಆಗ್ತಾ ಹೋದಂಗೆ ನಿಂತೋಗು ಒಂದೊಂದು ರಾಮ ಬಾಣ ಇರ್ತವೆ, ಬಿಡ್ತಾ ಇರ್ತಿದೆ ನೋಡಿ ಗೈಸ್. ಹಿಂಗೆ ನಮ್ಮ ಮಮ್ಮಿ ಹೇಳದ್ ನಿಜ, ಮದುವೆ ಹತ್ರಕ್ಕೆ ಬಂತು ಅಂತಾನು ಹೋಗ್ಲಿಲ್ಲ ನಾನು. ಅರ್ಥ ಮಾಡ್ಕೊಂಡಿದೆ. ನಮ್ಮ ಅಪ್ಪ ಅಂತೂ ಗೈಸ್, ನಾನು ನಮ್ಮ ಅಪ್ಪ ಇದ್ದಾಗ ಹಂಗೆ ಹೊಟ್ಟೈತಿದ್ನಲ್ಲ, ಅವಾಗ ನಮ್ಮ ಅಪ್ಪ ಒಂದ್ಸತ್ತು ಫೋನ್ ಮಾಡ್ತಿರ್ಲಿಲ್ಲ. ನಮ್ಮ ಮಮ್ಮಿ ನಮ್ಮ ಮನೆಗೆ ಬರೋಸೋದಕ್ಕೆ ಒಂದು 7-8 ಸಲ ಫೋನ್ ಮಾಡಿರೋದು. ನಾನು ಹೇಳ್ತಿದ್ದೆ ಅವ್ರಿಗೆ, ಇದ್ರ ಹತ್ರ ಯಾವ್ದ್ರ ಹತ್ರ ಬೇಕ್ರಿ ಹತ್ರ ಬರ್ತಾವನಿ, ಬೇಕ್ರಿ ಹತ್ರ ಅವನಿ, ಸಿದ್ದಪ್ಪಾಜಿ ಕಾನ್ವೆಂಟ್ ಹತ್ರ ಅವನಿ, ಹಿಂಗೆ ಹೇಳ್ತಿದ್ದು. ಮಂಡ್ಯದಲ್ಲಿ ಇದ್ದಾಗ ಗೈಸ್ ಎಲ್ಲೋಯ್ತಾ ಇದೆ ಅಂತಂದ್ರೆ ಅದು ಸ್ಕೂಲ್, ಅದೇ ಗೌರ್ಮೆಂಟ್ ಸ್ಕೂಲ್ ಹತ್ರ ಹೋಯ್ತಾನೆ, ಗಣಪತಿ ದೇವಸ್ಥಾನದ ಹತ್ರ ಹೋಯ್ತಾನೆ. ಆ ಸ್ಕೂಲ್ ಎದುರುಗಡೆ ಒಂದು ಗಣಪತಿ ದೇವಸ್ಥಾನ ಇತ್ತು, ಗಣಪತಿ ದೇವಸ್ಥಾನದ ಹತ್ರ ಹೋಯ್ತಾನೆ, ಗಣಪತಿ ದೇವಸ್ಥಾನದ ಹತ್ರ. ಅಲ್ಲಿ ನಮ್ಮ ಮಮ್ಮಿ ಮೆಮೊರಿ ಜಾಸ್ತಿ ಇದೆ. ಗಣಪತಿ ಸ್ಕೂಲ್ಗೆ ಹೋಗ್ಬೇಕಾರೆ ಗಣಪತಿ ಕೈ ಮುಕ್ಕ ಹೋಯ್ತಿದ್ರಂತೆ. ಈಗ ರೋಡ್ ಅಗಲೀಕರಣ ಮಾಡ್ಬೇಕಾರೆ ಅದನ್ನ ಹೊಡೆದಾಕ್ಬಿಟ್ಟವ್ರೆ. ಅದನ್ನ ಎಲ್ಲಿ ಮಾಡ್ಕೋರೆ ನೋಡೇ ಇಲ್ಲ. ಓ ಹಿಂಗ್ ಹೋಗಿ ಹಿಂಗ್ ತಿರುಕತೀವಲ್ಲ, ಒಳಗಡೆ ಜಾಲರಿ ತರ ಹಾಕೋರಲ್ಲ ಸ್ಲೈಡರ್, ಗರ್ಭಗುಡಿ ಇದು ಏನೋ ಆರ್ಚ್ ಅಲ್ಲಕ್ಕ ನಮ್ಮ ಗೋಪುರದ ಬಾಗಿಲು ದಾಟಿ ಒಳಕ್ ಹೋದ್ಮೇಲೆ ಅಲ್ಲಿ ಮೇಲ್ಗಡೆ ಬಸಪ್ಪಂದು ಸ್ಟ್ಯಾಚು ಮಾಡೋರು, ಅಲ್ಲಿ ಹಿಂಗ್ ತಿರುಕತೀವಲ್ಲ. ನಾನು ಅಬ್ಸರ್ವ್ ಮಾಡಿದ ಗೈಸ್, ನೋಡಿ ನಮ್ಮ ಮಮ್ಮಿ ಹೆಂಗ್ ಅಬ್ಸರ್ವ್ ಮಾಡ್ಕೊಂಡೆ. ಗಣಪತಿ ದೇವಸ್ಥಾನ ಇತ್ತಲ್ಲ, ಗಣಪತಿ ಎಲ್ಲಿ ಇಟ್ಟಿದಾರು ಅಂತ ಕೇಳ್ದೆ. ಆಮೇಲೆ ಅಕ್ಕಪ್ಪನ ದೇವಸ್ಥಾನದಲ್ಲಿ ಇಟ್ಟವ್ರೆ ಅಂದ್ರಲ್ಲ, ಅವಾಗ ನಂಗೆ ಗೊತ್ತಾಯ್ತು ಯಾರನ್ನ ಕೇಳೋದಕ್ಕೆ ಅಲ್ಲೈತಿ. ಒಳಗಡೆ ಇರೋದು ಖುಷಿ ಆಯ್ತು ನಮ್ಮ ಮಮ್ಮಿಗೆ. ಯಾಕಂದ್ರೆ ಅದೇ ಚಿಕ್ಕ ಮೆಮೊರಿಗಳು, ಚಿಕ್ಕ ವಯಸ್ಸಲ್ಲಿ ಇದ್ದಂತ ಮೆಮೊರಿಗಳನ್ನ ನೆನ್ಪು ಮಾಡ್ಕೊಂಡು ಏನು ಸ್ನಾನ ಮಾಡ್ತಿದ್ವೋ ಇಲ್ವೋ, ಮುಖ ತೊಳ್ಕೊತಿದ್ವೋ ಅಷ್ಟೇ. ಅವಾಗೆಲ್ಲ ಏನು ದಿನ ಸ್ನಾನ ಏನಿರ್ಲಿಲ್ಲ. ಮುಖ ತೊಳ್ಕೊಂಡು ಮಾಮೂಲಿ ಸ್ಕೂಲ್ ಬಟ್ಟೆ ಹಾಕಿ ಹೋಗುವಲ್ಲ, ಗಣಪತಿ ದೇವಸ್ಥಾನದಲ್ಲಿ ಒಂದು ನಮಸ್ಕಾರ ಹಾಕೊಂಡು ಗೈಸ್. ಮತ್ತೆ ಇನ್ನೊಂದೇನು ಅಂದ್ರೆ ನನ್ನ ಸಿದ್ದಪ್ಪಾಜಿ ಕಾನ್ವೆಂಟಿಗೆ ಸೇರಿಸಿದ್ರು. ನಾನು ರೋಡಲ್ಲಿ ನಡ್ಕೊ ಹೋದ್ರೆ ಇತ್ತಿಂದ ನಮ್ಮ ಮಮ್ಮಿ ಕರ್ಕೊ ಹೋಗೋದು. ನನಗೆ ಅಲ್ಲಿಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ. ನಮ್ಮ ಮಮ್ಮಿ ಬಿಟ್ಬಿಟ್ಟು ಬಂದ್ರೆ ಗದ್ದೆ ಒಳಗೆ ಕರ್ಕೋಗ್ಬಿಡೋದು. ನಮ್ಮ ಮಮ್ಮಿ ಬಿಟ್ಬಿಟ್ಟು ಬಂದ್ರೆ ಆ ಮೂಲೆ ನಿಮ್ಮ ಮನೆ ಮಮ್ಮಿ ನಾನು ಬರ್ತೀನಿ ಅಂತ ಹೇಳ್ತಾ ಬರ್ರಿ. ಆಮೇಲೆ ಏನ್ ಮಾಡಿದ್ರು ಗೈಸ್, ನನ್ನ ಬಸ್ಸು ಎಲ್ಲ ಓಡಾಡ್ತವೆ, ನಂಗೆ ಕಳ್ಸೋದು ಬೇಡ ಅಂದ್ಬಿಟ್ಟು ನಾನೇ ಡಿಸೈಡ್ ಮಾಡ್ಕೊಂಡೆ. ಶರತ್ತು ಅವನು ಇಲ್ಲಿಗೆ ಹೋಯ್ತಿದ್ದ. ಅವಾಗ ನಾನು ಇಲ್ಲಿಗೆ ಹೋಯ್ತೀನಿ, ನಾನು ಅಲ್ಲಿಗೆ ಹೋಗೋದಿಲ್ಲ ಅಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಕೊಂಡೆ. ಗೌರ್ಮೆಂಟ್ ಸ್ಕೂಲಿಗೆ ನಾನು ಸೇರ್ಕೊಂಡೆ ಅಂದ್ಬಿಟ್ಟು ಈ ದರ್ಶನ ಅವನಾಯ್ತು, ನಾನು ಇಲ್ಲಿಗೆ ಹೋಯ್ತೀನಿ ಅಂದ್ಬಿಟ್ಟು ಅವನು ಬಂದು ಸೇರ್ಕೊಂಡೆ. ಹಂಸ ಒಬ್ಳೆ ಸಿದ್ದಪ್ಪಾಜಿ ಕಾನ್ವೆಂಟಲ್ಲಿ. ರೆಡಿ ಮಾಡ್ಬಿಟ್ರೆ ಈ ಕಡೆಯಿಂದ ಕರ್ಕೊಂಡ್ಬಿಡ್ತಿದೆ ಒಂದೊಂದ್ಸತಿ. ಇಲ್ಲಾಂದ್ರೆ ಮಮ್ಮಿ ನಾನೇ ಹೋಗ್ತೀನಿ ಮಮ್ಮಿ ಅಂದ್ಬಿಟ್ಟು ತಾನೇ ಹೋಗೋದು ಕರ್ಕಿರ್ತಿ. ಎಷ್ಟೋ ಸತಿ ನಾನು ಬೈದಿದ್ದ ಅವಳು ಹಂಗೆ ಕರ್ಕೊಂಡ್ಬಿಡ್ತಿದೆ. ಒಂದು LKG UKG 1ನೇ ಕ್ಲಾಸ್ ಗಂಟ. ಈಗ ಅಲ್ಲಿ ಆಣೆ ತೋಟದೊಳಗೆ ಹೋಯ್ತಿದ್ರಲ್ಲ ಹಂಗೆ, ಅಲ್ಲಿ ರೋಡೇ ಇಲ್ಲ ಈಗ. ಎಲ್ಲ ಗ್ಯಾಸ್ದು ಗೋಡನ್ ಅವ್ರು ತಗೊಬಿಟ್ಟವ್ರಲ್ಲ, ಹಂಗಾಂಡ್ ರೋಡೇ ಇಲ್ಲ ಈಗ. ಏನಿದ್ರು ಮೇನ್ ರೋಡಲ್ಲೇ ಹೋಗ್ಬೇಕು ನಿಡ್ಕೊಂಡು.
ಅದೊಂಥರ ಚೆನ್ನಾಗಿರ್ತಿತ್ತು. ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಹೊಸ ಲಾಗಲ್ಲಿ ಸಿಗೋಣ. ಬಾಯ್ ಗೈಸ್.